ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಎಫೆಕ್ಟು ರೈತರಿಗೂ ಸಂಕಷ್ಟ ಎದುರಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಇಲ್ಲಿ ಭಾರಿ ನಷ್ಟ ಆಗ್ತಾ ಇದೆ. ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟ್ ನಿಂದ ಆಗ್ತಾ ಇರುವಂತದ್ದು. ಆಲೂಗಡ್ಡೆಗೆ ಬೆಲೆ ಕುಸಿತ ಆಗಿದೆ. ಆಲೂಗಡ್ಡೆ ಬೆಳೆಗಾರರು ಮಾರಾಟಗಾರರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಕೋಲ್ಡ್ ಸ್ಟೋರೇಜ್ ಇಲ್ಲದೆ ರೈತರು ಪರದಾಡ್ತಿದ್ದಾರೆ. ಒಂದು ಕಡೆ ಆಲೂಗಡ್ಡೆ ಬೆಳೆಗೆ ಬೆಲೆನೇ ಇಲ್ಲ, ಇತ್ತ ಕಡೆ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ರೈತರು ಪರದಾಡ್ತಿದ್ದಾರೆ. ಕಳೆದ ವಾರದಿಂದ ಲಾರಿ, ಟ್ರ್ಯಾಕ್ಟರ್, ಟೆಂಪೋಗಳಲ್ಲಿ ಕುಳಿತಾ ಇದೆ ಆಲೂಗಡ್ಡೆ ಬೆಳೆ ಬೆಳೆದು ಲಕ್ಷ ಕೈ ಸುಟ್ಟಿಕೊಂಡಿರುವಂತಹ ರೈತರು ಈಗ ಕಂಗಾಲಾಗಿದ್ದಾರೆ. ಟ್ರ್ಯಾಕ್ಟರ್, ಟೆಂಪೋಗಳಿಗೆ ಬಾಡಿಗೆ ಕೊಡಲು ಕೂಡ ಹಣ ಇಲ್ಲ ಅವರ ಹತ್ರ. ಈಗ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಆಲೂಗಡ್ಡೆ ಬೆಳೆದ ರೈತರು ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಳ್ತಿದ್ದಾರೆ. ಇದು ಯುದ್ಧದ ಎಫೆಕ್ಟ್. ಇಷ್ಟೊಂದು ದೊಡ್ಡ ಟೆಂಪೋಗಳಲ್ಲಿ, ಲಾರಿಗಳಲ್ಲಿರುವಂತಹ ಈ ಒಂದು ಆಲೂಗಡ್ಡೆ ಎಲ್ಲವೂ ಕೂಡ ಕೊಳೆತು ಹೋಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕೋಲ್ಡ್ ಸ್ಟೋರೇಜ್ ಇಲ್ಲ. ಮತ್ತೊಂದು ಕಡೆ ಇಲ್ಲಿ ಲಾರಿಗಳಿಗೆ ಅವರು ಬಾಡಿಗೆ ಕೊಡೋಕ್ಕೆ ಹಣ ಕೂಡ ಇಲ್ಲ. ಲಕ್ಷ ಬಂಡವಾಳ ಹಾಕಿ ಈ ರೀತಿಯಾಗಿ ಅವರು ಬೆಳೆದಿರ್ತಾರೆ. ಆದರೆ ಈಗ ಬೆಲೆ ಕುಸಿತ ಆಗಿದೆ. ಕಾರಣ ಯುದ್ಧದ ಎಫೆಕ್ಟ್. ಹಾಗಾಗಿ ಈಗ ಕಂಗಾಲಾಗಿದ್ದಾರೆ ರೈತರು. ಸದ್ಯಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದಾರೆ. ಆಲೂಗಡ್ಡೆಗಳನ್ನು ತಗೊಂಡ್ಬಿಟ್ಟು ಇಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿ ಇದು ಬಂದ್ಬಿಟ್ಟು ಪ್ರೈವೇಟ್ ಸ್ಟೋರೇಜು. ಸರ್ಕಾರದ್ದು ಯಾವುದೇ ರೀತಿಯಲ್ಲಿ ಇಷ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಕೋಲಾರ ಡಿಸ್ಟಿಕ್ ಇದೆಯಲ್ಲ, ಸರ್ಕಾರದ ಕೋಲ್ಡ್ ಸ್ಟೋರೇಜ್ ಯಾವುದೂ ಇಲ್ಲ. ಇನ್ನು ಅವರು ಓಪನ್ ಮಾಡಿದಾಗೆ ನಾವು ತೊಗೊಂಬರ್ಬೇಕಾಗುತ್ತೆ. ಇನ್ನು ಅಲ್ಲಿ ಮಾರಾಟ ಮಾಡೋಕ್ಕೆ ಇವತ್ತು ವ್ಯಾಪಾರಸ್ಥರು ಬಂದುಬಿಟ್ಟು 300ರಿಂದ 350-400 ರೂಪಾಯಿ ಕೇಳ್ತಾ ಇದ್ದಾರೆ ಆಲೂಗಡ್ಡೆ. ಆ ಥರ ನಾವು ಕೊಡೋಕೆ ಹೋದರೆ ನಮ್ಗೆ ಬಂಡವಾಳಗಳು ಕೂಡ ಬರೋದಿಲ್ಲ. ಇದನ್ನೇನೋ ಅಟ್ಲೀಸ್ಟ್ ನಾವು ಬಂದು ಶನಿವಾರ ರಾತ್ರಿ 8 ಗಂಟೆಗೆ ಬಂದಿರೋರು. ಆವಾಗಿನಿಂದ ಇಲ್ಲಿ ಏಟಿಂಗ್ ಎಲ್ಲಿದ್ದೀರಿ. ಬಾಡಿಗೆ ಬಂದು ಒಂದು ಟ್ರ್ಯಾಕ್ಟರ್ಗೆ 4,500 ಬಾಡಿಗೆ.